ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಮಾತಾಡ್ತೀನಿ. ಕಾಮನ್ ಎರರ್ಸ್ ಏನಾಗುತ್ತೆ ಅಂತ ನೋಡಿ. ನೀವು ಸಾಮಾನ್ಯವಾಗಿ ಈ ಹ್ಯಾಸು ಮತ್ತು ಹ್ಯಾವ್ ಉಪಯೋಗಿಸ್ಬೇಕಾದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಹ್ಯಾಸ್ ಬಳಸಲ್ಲಿ ಹ್ಯಾವ್ ಬಳಸ್ಬಿಡ್ತಾರೆ, ಹ್ಯಾವ್ ಬಳಸಲ್ಲಿ ಹ್ಯಾಸ್ ಬಳಸ್ತಾರೆ. ಅದು ಯಾವಾಗ ಅಂತ ಹೇಳ್ತೀನಿ. ಈಗ ಇಟ್ ಅಂತ ಬಂದರೆ ನೀವು ಹ್ಯಾಸ್ ಅಂತ ಉಪಯೋಗಿಸ್ಬೇಕು, ಹ್ಯಾವ್ ಅಂತ ಉಪಯೋಗಿಸ್ಬಾರ್ದು. ಇಟ್ ಹ್ಯಾಸ್, ಯಾಕೆಂದರೆ ಸಿಂಗ್ಯುಲರ್ ಇಟ್. ಹಿ ಸಿಂಗ್ಯುಲರ್, ಹಿ ಹ್ಯಾಸ್, ಶಿ ಹ್ಯಾಸ್ ಅಂತ ಉಪಯೋಗಿಸ್ಬೋದು. ಅದೇ ರೀತಿ ದೇ ಹ್ಯಾವ್ ಅಂತ ಆಗುತ್ತೆ. ದೇ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತ ಆಗುತ್ತೆ, ಅಂದರೆ ಅವರಿಗೆ ಒಳ್ಳೆ ಗೆಳೆಯರಿದ್ದಾರೆ ಅಂತ. ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್ ಅಂದರೆ ಅವನಿಗೆ ಒಳ್ಳೆ ಗೆಳೆಯರಿದ್ದಾರೆ ಅಂತ. ಅಂದರೆ ಸಿಂಗ್ಯುಲರ್ ಇದ್ದಾವಾಗ ಹ್ಯಾಸನ್ನು ಉಪಯೋಗಿಸ್ಬೇಕು, ಪ್ಲೂರಲ್ ಇದ್ದಾವಾಗ ನೀವು ಹ್ಯಾವನ್ನು ಉಪಯೋಗಿಸ್ಬೇಕು, ಅಷ್ಟೇ ವ್ಯತ್ಯಾಸ. ಇದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಈ ಹ್ಯಾಸು ಮತ್ತು ಹ್ಯಾವಲ್ಲಿ ಆಗ್ತಕ್ಕಂಥ ಎರರನ್ನು ಅವಾಯ್ಡ್ ಮಾಡ್ಬೋದು. ಇಟ್ ಹ್ಯಾಸ್, ದೇ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್, ಎ ಹ್ಯಾಸ್, ಬಿ ಹ್ಯಾಸ್, ಎ ಆ್ಯಂಡ್ ಬಿ ಹ್ಯಾವ್. ಇಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಧನ್ಯವಾದಗಳು.